ಅಭಿಷೇಕವನ್ನ ಮಾಡಿಸ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವ್ರು ಬರೆದೊಳಗಾಗಿ ನಾನು ಹೇಳಿದಿರುವ ಈ ನಾಟಕಕ್ಕೆ ತಲೆಯ ಬರಹವನ್ನ ಕೊಟ್ಟು ಸುಖಾಂತ್ಯವಾದ್ರೂ ಸರಿ ಮುಖಾಂತ್ಯವಾದ್ರೂ ಸರಿ ಅಂತ್ಯವನ್ನ ಹಾಡಲೇಬೇಕು. ಇದೇನು ಸಮಯ ಇಷ್ಟಾದ್ರೂ ನೀಲಕಂಠ ಇನ್ನೂ ಬರ್ಲಿಲ್ವಲ್ಲ, ಬರ್ಲಿ, ಹೇಗಾದ್ರೂ ಮಾಡಿಯೋದೊಂದು ಕೊನೆಯ ನಿರ್ಧಾರವನ್ನ ಕೈಗೊಳ್ಳಲೇಬೇಕು. ವೆಲ್ಕಮ್ ಮಿಸ್ಟರ್ ನೀಲಕಂಠ, ವೆಲ್ಕಮ್. ಸಮಯ ಬಹಳವಾಗಿದ್ದರಿಂದ ನೀವು ಬರ್ತೀರಾ ಇಲ್ವ ಅಂತ ನನ್ನ ಹೃದಯ ಒಂದೇ ಸಮನೆ ಹೊಡ್ಕೊಳ್ತಾ ನೀನ್ ಕರೆಯೋದು ಹೆಚ್ಚ, ನಾನು ಬರೋದು. ಹೌದು, ಹೊರಗಡೆ ಎಷ್ಟೊಂದು ರೆಸ್ಟೋರೆಂಟು, ಲಾಡ್ಜ್ಗಳು, ಪಾರ್ಕ್ಗಳು ಇರ್ಬೇಕಾದ್ರೆ ಈ ಮನೆಗೆ ನನ್ನ ಏಕೆ ಕರೆಸಿದೆ? ಮಿಸ್ಟರ್ ನೀಲಕಂಠ, ಹೆಣ್ಣು ಎಷ್ಟೇ ಶೌರ್ಯವಂತಳಾದ್ರೂ ಕೂಡ ಅವಳು ಈ ಸಮಾಜಕ್ಕೆ ಹೆದರ್ತಾಳೆ ಎನ್ನುವುದನ್ನ ಮಾತು ಮರಿಬೇಡ. ಈ ಸಮುದಾಯದ ಬುಡಕಟ್ಟಿಗಳು ತಲೆ ಬಾಗ್ಲೇಬೇಕಾಗುತ್ತದೆ. ಅದು ಈ ವಿಶ್ವ ಭವ್ಯ ಭಾರತದ ಪರಂಪರೆಯೂ ಹೌದು. ಮೇಲಾಗಿ ನನ್ನ ಶ್ರೀಮಂತ ಮನೆತನದ ಹೆಣ್ಣು, ಎಲ್ಲ ಕಣ್ಣುಗಳು ನನ್ನ ಮೇಲೇನೆ ಇರ್ತವೆ. ಹೀಗಾಗಿ ನಾವಿಬ್ರು ಅಲ್ಲಿ ಇಲ್ಲಿ ಸೇರೋದು ಅಷ್ಟೊಂದು ಸಮಂಜಸವಲ್ಲ ಅಂತ ಯಾರು ಇಲ್ಲರೂ ಈ ಮನೆಗೆ ನಿಮ್ಮನ್ನ ಆಹ್ವಾನಿಸುತ್ತೇನೆ. ವೆರಿ ಗುಡ್. ಮತ್ತೆ ತಡ ಶುರು ಮಾಡೋಣ ನಮ್ಮ ಸರ್ಕಾರ. ಸಮಾಧಾನ ಯಾಕೆ ಇಷ್ಟೊಂದು ಆತುರ ಪಡ್ತಾ ಇದ್ದೀರಾ? ಮನೆಗೆ ಬಂದಿರುವ ಅತಿಥಿಗಳನ್ನ ಹಾಗೆ ಬರಮಾಡಿಕೊಳ್ಳೋದು ಈ ಮನೆಯ ಸಂಸ್ಕೃತಿನೂ ಅಲ್ಲ, ಸೌಜನ್ಯತೆನೂ ಅಲ್ಲ. ನಾನು ನಿಮ್ಗೋಸ್ಕರ ಒಂದು ಸವಿ ನೆನಪಿನ ಕಾಣಿಕೆ ತರ್ತೀನಿ. ಕಾಣಿಕೆನ ಕೋಣಿ ಚಿಲ್ದಾಗ ತುಂಬ್ಕೊಂಬಂದೆ. ಓ, ಬಾಳ ಬೆರೆಸುವನಿ. ಏನೈತೆ ಅದ್ರಾಗ ಬಿಚ್ಚಿ ನೋಡ್ಬೋದಾ? ನಮ್ಮಿಬ್ಬರ ಪ್ರೀತಿ ಅಮರವಾಗಿ ಉಳಿಬೇಕಾದ್ರೆ ನೀ ಎರಡರಲ್ಲಿ ಒಂದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು. ಯಾಕೆ ಅಡ್ಡು ತಗೊಂಡು ಹೋದ್ರೆ ಏನಾಕತ್ತೆ? ಇಲ್ಲ, ಒಂದನ್ನೇ ಮಾತ್ರ ಆಯ್ಕೆ ಮಾಡ್ಬೇಕು. ನೋಡಿದ ಮೇಲೆ ತೆಗೆದುಕೊಂಡು ಹೋಗ್ಬೇಕಂತ ಅನ್ಸಿದ್ರೆ ತೆಗೆದುಕೊಂಡು ಹೋಗಿ. ಆಸ್ತಿ ಪತ್ರ, ನಿಮ್ಮ ತಂದೆ ತಾಯಿ ಗಳಿಸಿಟ್ಟ ಆಸ್ತಿ ಪತ್ರಗಳೆಲ್ಲ ತೆಗೆದುಕೊಂಡು ಪ್ರೀತಿಸಿದ ಪ್ರಿಯಕರನ ಜೊತೆ ಓಡಿ ಹೋಗೋದಕ್ಕೆ ಸಿದ್ಧಳಾದ ನಿನ್ನನ್ನ ಮೆಚ್ಚಲೇಬೇಕು. ಅದರಲ್ಲೇನಿದೆ? ಏನಿದು ರಾಖಿ? ಆವಾಜ್ ಮತ್ ಕರೋ ಗುರುಜಿ. ನೀನ್ ಸೃಷ್ಟಿಸಿರುವ ಈ ಚಕ್ರ ವಿಭಾದ 2 ಬತ್ತಳಿಕೆಗಳನ್ನ ನಿನ್ ಕೈಗೆ ಕೊಟ್ಟಾಗಿದೆ. ಇದರಲ್ಲಿ ಮೊದಲನೇದೇನಾದ್ರೂ ನೀನ್ ತೆಗೆದುಕೊಂಡ್ರೆ ನೀನಿನ ಜೀವಮಾನ ಪೂರ್ತಿ ಕುಳಿತುಕೊಂಡು ಕರಗದೆ ಇರುವಷ್ಟು ಆಸ್ತಿ ನಿನ್ ಕೈ ಸೇರುತ್ತೆ. ಇನ್ನು ಎರಡನೇದು, ಆಸ್ತಿ ಐಶ್ವರ್ಯಕ್ಕಿಂತ ಮಿಗಿಲಾದದ್ದು ಅಣ್ಣ ತಂಗಿಯರ ಸಂಬಂಧವನ್ನೇ ಹೋಲುತ್ತಿರುವ ರಾಖಿ. ಇದನ್ನೇನಾದ್ರೂ ನೀನ್ ತೆಗೆದುಕೊಂಡಿದ್ದೆ ಆದ್ರೆ ನಾನು ಈ ಭೂಮಿ ಮೇಲೆ ಬದುಕಿರುವವರೆಗೂ ನಿನಗೆ ಅಣ್ಣನೆಂಬ ಸ್ಥಾನ ಸಿಗುತ್ತೆ. ಇವು ಎರಡರಲ್ಲೂ ಆಯ್ಕೆ ನಿನ್ನದು, ವರ ನನ್ನದು. ನಾನು ನಿನ್ನ ಮನೆಯ ಹೊಸಲು ತುಳಿದು ಬಂದದ್ದು ನಿನ್ನ ಕೈಯಿಂದ ಪ್ರೀತಿಯಿಂದ ರಾಖಿ ಕಟ್ಟಿಸಿಕೊಂಡು ನಿನ್ನ ಅಣ್ಣನಾಗಲೇ ಅಲ್ಲ. ಬಹುದಿನದಿಂದ ನನ್ನ ಆಸೆ ಕನಸಾದ ನಿನ್ನ ದೇಹದ ಸುಖದ ಇಂಚಿಂಚಿಂಚಿಂಚಿನ್ನು ಅನುಭವಿಸಬೇಕೆಂಬ ಹೆಬ್ಬಯಕೆಯಿಂದ ಸುಮ್ಮನೆ ಬಂದು ನನ್ನವಳಾಗಬೇಕಷ್ಟೇ. ಅದು ಯಾವಂತೂ ಸಾಧ್ಯವಾಗದಿರೋ ಮಾತು. ದುಡ್ಡಿಗೋಸ್ಕರ ಶ್ರೀಮಂತ ಹೆಣ್ಣುಗಳಿಂದ ಬಿದ್ದಿದೀಯಾ? ದುಡ್ಡು ಕೊಟ್ಟೆ ನೀನು ಹೊರಟೋಗ್ಬೋದಂತ ನಾನು ಭಾವಿಸಿದ್ದೆ. ಆದ್ರೆ 2 ಬಹುಮಾನಗಳನ್ನು ತೆಗೆದುಕೊಳ್ಳೋ ಯೋಗ್ಯತೆ ಇಲ್ಲದಿರೋ ನಿನ್ನಂತ ನಾಲಾಯಕನಿಗೆ 3ನೇ ಬಹುಮಾನ ಕೊಡೋದು ಉತ್ತಮ ಅಂತ ನನಗೂ ಅನ್ಸುತ್ತೆ. 3ನೇ ಬಹುಮಾನ ತೆಗೆದುಕೊಳ್ಳೋದಕ್ಕೆ ಸಿದ್ಧನಾಗೋ. ಸಾಯೋದಕ್ಕೆ ಸಿದ್ಧನಾಗು. ಹೊಡಿತೀಯ? Come on. Shoot me. ಬೇಡ ನೀಲ್ಕಂಠ, ಹತ್ರ ಬರಬೇಡ. ಶೂಟ್ ಮಾಡು, ಶೂಟ್ ಮಾಡು, ಶೂಟ್ ಮಾಡು. ಏನಲ್ಲೇ
ಮಿಟಕ್ಲಾಡಿ, ನಿನಗೆ ಗನ್ ಹಿಡಿಯಕ ಬರೋದಿಲ್ಲ, ಇನ್ನು ಗುಂಡು ಹಾರಿಸ್ತೀಯ. ನಾನು ನಿನ್ನ ಬಿಟ್ಟು ಬಿಡೋಣ ಅನ್ಕೊಂಡಿದ್ದೆ, ನೀನ್ ಆಡಿದ್ಯಲ್ಲ ಆಟ, ಈಗ ನೋಡಿ ನನ್ನ ದೊಡ್ಡ ಅಲ್ಲ ರೀ, ನಮ್ಮ ಶ್ರಾವಣಿನ ಪೂಜೆ ಕರ್ಕೊಂಡು ಹೋಗಿದ್ರೆ ಅವಳು ತುಂಬಾ ಖುಷಿ ಪಡ್ತಾ ಇದ್ಲು. ನೀವೇನೇ ಹೇಳ್ರಿ, ನಮ್ಮ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ ತಕ್ಷಣ ಇವಾಗ ನನ್ನ ಮನಸ್ಸು ಸಮಾಧಾನಗೊಳ್ತಾ ಇದೆ. ಆದ್ರೆ ಇದನ್ನೆಲ್ಲ ನೋಡೋದಕ್ಕೆ ನಮ್ಮ ಶ್ರಾವಣಿ ಇರ್ಬೇಕಾಗಿತ್ತು. ಏನ್ ಮಾಡ್ತಿದ್ದಾಳೆ ಏನೋ. ನಮ್ಮ ಮನೆಗೆ ಯಾರಾದ್ರೂ ಕಳ್ಳರು ಬಂದಿದ್ದಾರಾ? ಶ್ರಾವಣಿ ವೆಲ್ಕಮ್ ಮಿಸ್ಟರ್ ಜಮೀನ್ದಾರ್, ಹಾರ್ಟ್ಲಿ ವೆಲ್ಕಮ್ ಟು ಯು. ಇನ್ನೊಂದು 5 ನಿಮಿಷ ಲೇಟ್ ಆಗಿ ಬಂದಿದ್ರೆ ನಿನ್ನ ಮಗಳ ಕತೆ ಮುಗ್ದೋ. ಯಾರ ಮನೆಗೆ ಬಂದು ಯಾರ ಮುಂದೆ ನಿಂತು ಏನು ಮಾತಾಡ್ತಿದ್ದೀನಿ ಅನ್ನೋದು ಪ್ರಜ್ಞೆ ಇರಲಿ. ನಾನು ಎದಕ್ಕೆ ಬಂದಿದ್ದೀನಿ, ಒಳಗಡೆ ಏನ್ ನಡೀತಾ ಇದೆ ಅನ್ನೋ ನಿನಗೆ ಪ್ರಜ್ಞೆ ಇರಲಿ. ಒಳಗಡೆ ನಿನ್ನ ಮಗಳು ಶೋಭನಾ ನಡೀತಾ ಇದೆ. ಗಂಡ ನಿನಗೆ ಏನ್ ಮೋಸ ಮಾಡಿದ್ರು ಅಂತ ಅವ್ರನ್ನ ಶೂಟ್ ಮಾಡ್ದೆ. ಬದುಕಲೇಬಾರ್ದು. ನಿನ್ನ ಗಂಡ ನನಗೆ ಮೋಸ ಮಾಡಿಲ್ಲ ಕಣೆ, ಬದಲಾಗಿ ನಿನ್ನ ಗಂಡನಂತ ಶ್ರೀಮಂತ ನನ್ನ ತಾಯಿಗೆ ಮಾಡಿದ ಮೋಸ. ಅದಕ್ಕೋಸ್ಕರ ಈ ಸೇಡು, ಅದಕ್ಕೋಸ್ಕರ ಜನ. ನಮ್ಗೆ ಗಂಡ ಹೆಂಡತಿ ಬೇಕಾದ್ರೆ ಏನಾದ್ರೂ ಮಾಡು, ದಯವಿಟ್ಟು ನಮ್ಮ ಮಗಳ ಜೀವನ ಮಾತ್ರ ಹಾಳು ಮಾಡಬೇಡ. ನಿನಗೇನಾದ್ರೂ ಆಗ್ಲಿ, ಆದ್ರೆ ನಿನ್ನ ಮಗಳಿಗೇನೋ ಆಗ್ಬಾರ್ದಲ್ವಾ? ಅಂದು ಕಟ್ಟಿದ ಸೇಡಿನ ಜ್ವಾಲೆ ಇವತ್ತು ಅರ್ಥ ಆಗ್ಬೇಕು. ಇವತ್ತು ನಿನ್ನ ಮಗಳಿಗೆ ಆದ ಅನ್ಯಾಯವನ್ನು ನೋಡಿ ಬಡ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆದಾಗ ಅವ್ರಿಗೆ ಆಗುವ ನೋವು ಏನು ಅಂತ ಬೇಕು. ಬಡವರಿಗೆ ಆಗುವ ನೋವು ಸೇಡು ಏನು ಅಂತ ಈಗ ನಿನಗೆ ಅವತ್ತು ನನ್ನ ತಾಯಿ ಅನುಭವಿಸಿದ ನೋವು ಸಂಕಟ ಏನು ಅಂತ ಈಗ ನಿನಗೆ ಅರ್ಥ ಆಗ್ಬೇಕು.
ಆಗ್ಲೇ ನಿನ್ನ ಹೆಂಡತಿ ಜೊತೆ ನಿನ್ನನ್ನು ಯಮಲೋಕಕ್ಕೆ ಕಳಿಸ್ತಾ ಇದ್ದೆ. ಆದ್ರೆ ಯಾಕೆ ಕಳಿಸ್ಲಿಲ್ಲ ಗೊತ್ತಾ? ಈಗ ನಿನ್ನ ಮಗಳು ಬರ್ತಾಳೆ, ಅವಳು ಬಂದು ನಿನ್ನ ಮುಂದಲ್ಲಾಡ್ತಾಳೆ, ಆಗ ನಿನಗೆ ಅರ್ಥ ಆಗ್ಬೇಕು. ಸೂರಪ್ಪ, ನನ್ನ ನಿನ್ನ ಬೆಟ್ಟಿ ಸ್ವರ್ಗದಲ್ಲಿ ಸೂರಪ್ಪ. ವಿಧಿಯಾಟ ತಿಳಿದಿಲ್ಲ, ನಾಳೆಯ ಪೊಲ್ಲ. ಏನಮ್ಮ ಇದು ನಿನ್ನ ಸ್ಥಿತಿ ಮಗಳೇ? ನಾನೇ ಕಾರಣ. ಇಲ್ಲಮ್ಮ, ಇಲ್ಲ, ಈ ನಿನ್ನ ಸ್ಥಿತಿಗೆ ನಿಜವಾಗ್ಲೂ ನಾನ್ ಕಾರಣ ಅಮ್ಮ. ಮಗಳೇ, ನಂದೊಂದು ಮಾತು ಕಳಿಸ್ಕೊಡ್ತೀಯ ತಾಯಿ? ಬೇಡಮ್ಮ, ಆಸ್ಪತ್ರೆಗೆ ಬೇಡ ತಾಯಿ. ಮಗಳೇ, ಹೆಣ್ಣಿಗೆ ಶೀಲ ತುಂಬಾ ಮುಖ್ಯ ಅಮ್ಮ. ಶೀಲ ಕಳೆದುಕೊಂಡ ಹೆಣ್ಣಿಗೆ ಸಮಾಜದಲ್ಲಿ ಬೆಲೆ ಇಲ್ಲ ತಾಯಿ. ಅದಕ್ಕೆ ಯಾರು ನಿನ್ ಶೀಲ ಹಾಳು ಮಾಡಿದ್ದಾನೋ ನೀನು ಅವನ್ನ ಮದುವೆ ಮಾಡ್ಕೋಬೇಕಮ್ಮ. ಇಲ್ಲ ಅನ್ಬೇಡ ತಾಯಿ, ಇಲ್ಲ ಅನ್ಬೇಡ ಮಗಳೇ. ಮಗಳೇ, ನೀನು ಈ ಜಮೀನ್ದಾರ ಮನೆತನದ ನಂದ ದೀಪವಮ್ಮ. ಅನ್ಬೇಡ ಮಗಳೇ, ನಿನ್ನ ಹೊಟ್ಟೆಯಲ್ಲಿ ಈ ಜಮೀನ್ದಾರ ಮನೆತನದ ವಂಶದ ಕುಡಿ ಹುಟ್ಟು ಬರಬೇಕು ಮಗಳೇ. ಇಲ್ಲ ಅನ್ಬೇಡ ತಾಯಿ, ಅಳ್ಬೇಡ ಮಗಳೇ. ಮತ್ತೆ ಮತ್ತೆ ನಾನೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ 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 ಬರ್ತೀನಮ್ಮ.